ಯುವಜನರು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನು ಗೌರವಿಸುವ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಂಸ್ಕಾರವಂತರಾಗಿ ಉತ್ತಮ ಜೀವನ ನಡೆಸಬೇಕು ಎಂದು ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಚಮ್ಮ ಹಾಗೂ ಶ್ರೀ ಮಾಸ್ತಮ್ಮ ದೇವಸ್ಥಾನದ ಲೋಕಾರ್ಪಣೆ, ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಸಾರೋಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ದೇವಾಲಯಗಳು ನಮ್ಮ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ. ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಕೃಷ್ಣರಾಜಪೇಟೆ ತಾಲೂಕಿನ ಸಾಂಸ್ಕೃತಿಕ ಗ್ರಾಮವಾಗಿರುವ ಬೊಮ್ಮನಾಯಕನಹಳ್ಳಿ ಗ್ರಾಮಸ್ಥರು ಶಿಥಿಲವಾಗಿದ್ದ ಗ್ರಾಮದೇವತೆಗಳಾದ ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಾಲಯಗಳ ಪುನರುಜ್ಜೀವನ ಮಾಡಿ ಇಡೀ ನಾಗರಿಕ ಸಮಾಜವೇ ಮೆಚ್ಚುವಂತಹ ಕಾರ್ಯ ಮಾಡಿ ಮಾದರಿಯಾಗಿದ್ದಾರೆ ಎಂದು ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ಏನು ಮಂಡ್ಯದಿಂದ ಕೃಷ್ಣರಾಜಪೇಟೆಗೆ ಬರಲಿಕ್ಕೆ ಕನಿಷ್ಠ 1.25 ಗಂಟೆ ಆಗುತ್ತೆ ಅಲ್ವಾ? ನಾವೆಲ್ಲ ಒಗ್ಗೂಡಿ ಅವರಿಗೆ ರಿಕ್ವೆಸ್ಟ್ ಮಾಡೋಣ. ಎಲ್ಲರೂ ಒಗ್ಗೂಡ್ತೀರಾ? ಏನ್ ಮಾಡಬೇಕು? ನೀವು ಒತ್ತಡ ಹಾಕಿ ಒಂದು ಕೇಶಿಪ್ ರೋಡ್ ಮಾಡಿಸಿ, ಪ್ಲೀಸ್. ಒಂದು ಕೇಶಿಪ್ ರೋಡ್ ಮಾಡಿಸಿ. ಕೃಷ್ಣರಾಜಪೇಟೆ ಅವ್ರು ಯಾರು ಮಂಡ್ಯಕ್ಕೆ ಬರ್ತಾ ಇಲ್ಲ, ರೋಡ್ ಸರಿ ಇಲ್ಲ ಅಂತ ಎಲ್ಲ ಹಂಗೆ KRS ಇಂದ ಡೈವರ್ಟ್ ಆಗಿ ಶ್ರೀರಂಗಪಟ್ಟಣ, ಮೈಸೂರು ಬಿಡ್ತಾ ಇದ್ದಾರೆ. ಒಂದು ಒಳ್ಳೆ ರೋಡ್ ಆದ್ರೆ, ಕೇಶಿಪ್ ರೋಡ್ ಆದ್ರೆ, ಇವತ್ತು ನೋಡಿ ನಾಗಮಂಗಲಕ್ಕೆ ಒಳ್ಳೆ ಕೇಶಿಪ್ ರೋಡ್ ಆಗಿದೆ. ಹಾಗೆ ನಮ್ಮ ಏನು ಬ್ಯಾಡ್ರಳ್ಳಿ ಮೇನ್ ರೋಡ್ ಕನೆಕ್ಟ್ ಆಗುತ್ತಲ್ಲ, ಅಲ್ಲಿಂದ ಪಾಂಡುಪುರದ ಈ ಕಡೆ ಒಂದು ಒಳ್ಳೆ ಅಟ್ಲೀಸ್ಟ್ ಕೇಶಿಪ್ NH ಆಗದಿರೋ ಪರವಾಗಿಲ್ಲ, ಕೇಶಿಪ್ ರೋಡ್ ಆದ್ರೆ ಒಂದು 40-45 ನಿಮಿಷದಲ್ಲಿ ನೀವು ಮಂಡ್ಯಕ್ಕೆ ಹೋಗಿ ಕೃಷ್ಣರಾಜಪೇಟೆಗೆ ಬರ್ಬೋದು. ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರೂ ಪರವಾಗಿ ಇಟ್ಟಿದ್ದೀನಪ್ಪ, ನೀವ್ಯಾರು ಕೇಳ್ತಾ ಇಲ್ಲ, ಒಂದು ಚಪಾಳಿ ನೋಡಿತಾ ಇಲ್ಲ, ಕೇಳ್ತಿರ್ಲಿಲ್ಲ. ಬೇಡವಾ ರೋಡ್ ನಿಮ್ಗೆ? ಬೆನ್ನ ಹತ್ಬೇಕು MLA ಅವರು. ಯಾಕೆ ನೀವು ಆರಿಸಿ ಕಳಿಸಿದಿರಿ ಒಬ್ಬ ಬಡವ್ರ ಮನೆ ಹುಡುಗನ್ನ ಆರಿಸಿ ಕಳಿಸಿದಿರಿ ಅಲ್ವಾ? ಅದಕ್ಕೋಸ್ಕರ ಅವರು ಮಾಡಬೇಕು ಅಂತ ನಮ್ಮ ಒತ್ತಡ ಅಷ್ಟೇ. ಅಂದ್ರೆ ಕ್ಲೋಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಆಮೇಲೆ ಅವ್ರೇನು ತಪ್ಪು ತಿಳ್ಕೋಬಾರ್ದು, ಏನಪ್ಪಾ ಸ್ವಾಮೀಜಿ ಅವ್ರನ್ನ ಕರೆದ್ರೆ ಹಿಂಗ್ ನನಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೋಬಾರ್ದು. ಇಡೀ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲೆನಲ್ಲಿ ಅಂಕಿ ಅಂಶದ ಪ್ರಕಾರ 147 ಜನ ಹೆಣ್ಣು ಮಕ್ಕಳು 18ಕ್ಕೂ ಮುಂಚೆ ಮದುವೆ ಆಗಿದ್ದಾರೆ. ಅದರಲ್ಲಿ ಯಾರದಪ್ಪ ಹೈಯೆಸ್ಟ್ ರೋಲ್ ಅಂದ್ರೆ ಕೃಷ್ಣರಾಜಪೇಟೆ ಜಾಸ್ತಿ ಇದೆ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇಲ್ಲೇ ನಿಮ್ಮಲ್ಲಿ KRಪೇಟೆ ಟೌನ್ ಹೋದ್ರೆ ಅಪ್ ಟು ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು. ಎಲ್ಲ ಮಾಡ್ಕೊಟ್ಟಿದ್ದಾರೆ ಇವತ್ತು ಅಲ್ವಾ? ಇಂಜಿನಿಯರಿಂಗ್ ಇದೆ ಅಲ್ವಾ? ನಮ್ಮ ಕೃಷ್ಣಪ್ಪನವರು KRಪೇಟೆ ಕೃಷ್ಣ ಅಂದ್ರೆ ನ್ಯಾಯವಂತ, ಸತ್ಯವಂತ ಸ್ಪೀಕರ್ ಆಗಿದ್ದವರು. ಇವತ್ತು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು KRಪೇಟೆಗೆ ಹೆಸರು ತಂದಿದ್ದಾರೆ. ಬರೀ ಕೃಷ್ಣ ಅಂದ್ರೆ ಗೊತ್ತಾಗಲ್ಲ, KRಪೇಟೆ ಕೃಷ್ಣ ಅಂತಾರೆ ಗೊತ್ತಾಗುತ್ತೆ. ಕೃಷ್ಣರಾಜಪೇಟೆಗೆ ಅಷ್ಟು ಗೌರವ ತಂದು ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ. ಅಭಿವೃದ್ಧಿಗೆ ಅಂತೇಳಿ 680 ಕೋಟಿ ಅಷ್ಟು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು 2 ವರ್ಷದಲ್ಲಿ ಅದು ಆಗೋದ್ರೆ ಅವ್ರ ಹೆಸರು ಶಾಶ್ವತ ಉಳಿಯುತ್ತೆ. ಇಲ್ಲಪ್ಪ ನಮ್ಮ ಮಂಜಣ್ಣವ್ರು ಇದ್ದಾಗ ಇದೊಂದು ರೋಡ್ ಮಾಡಿಸ್ಕೊಟ್ರು ಅಂತ. ಬರೀ ಇದು ಒಂದೂರಲ್ಲ, ಎಲ್ಲರೂ ಜ್ಞಾಪಿಸ್ಕೊಂತಾರೆ. ಪ್ರವಾಸಿಗರು ಆ ಕಡೆ ಚಂದ್ರಾಯಪಟ್ಟಣ ಕಡೆಗೆ ಹೋಗೋರು, ಆ ಕಡೆ ಹಾಸನ ಕಡೆಗೆ ಹೋಗೋರು, ಇವ್ರು ಕೂಡ ಮಾಡ್ಲಿಕ್ಕೆ ಕೋರ್ವೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದನ್ನ ಆಗ್ಲಿ ಇವತ್ತು ಮಂಚಮ್ಮ ಮತ್ತು ಮಾಸ್ತಮ್ಮ ದೇವಿಯರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಇಂಥ ಧರ್ಮ ಪ್ರಜ್ಞೆಯನ್ನು ಉಳಿಸ್ಕೊಂಡು ಹೋಗೋಣ. ಯಾವತ್ತು ದೇಶ ಧರ್ಮವನ್ನ ಮರಿಬಾರ್ದು, ಹಿರಿಯರನ್ನ ಮರಿಬಾರ್ದು, ತಂದೆ ತಾಯಿಗಳನ್ನ ಮರಿಬಾರ್ದು, ಗುರು ಹಿರಿಯರನ್ನ ಮರಿಬಾರ್ದು ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರಿ ನಮ್ಮ ಮಾತಿಗೆ ವಿರಾಮವನ್ನು ಹೇಳ್ತೀವಿ. ಜೈ ಶ್ರೀ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.